ಹಿಜಾಬ್ ಗಲಾಟೆ ವೇಳೆಯಲ್ಲಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದಂಥ ಮಂಡ್ಯದ ಮುಸ್ಕಾನ್ ಅವರು ಇಡೀ ಪ್ರಪಂಚಾದ್ಯಂತ ಹೆಸರುವಾಸಿಯಾಗಿದ್ದರು. ಸದ್ಯ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ನಿರ್ಬಂಧವನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸ್ವತಃ ಇಂಥ ಒಂದು ಹೇಳಿಕೆಯನ್ನು CM ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮುಸ್ಕಾನ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈ ಹಿಜಾಬ್ ನಿರ್ಬಂಧ ಏನಾಗಿತ್ತು ಶಾಲಾ ಕಾಲೇಜುಗಳಲ್ಲಿ, ಅದು ವಾಪಸ್ ತಗೊಳ್ತೀವಿ ಅನ್ನೋ ಮಾತನ್ನು ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನು ಹೇಳ್ತೀರಿ? Alhamdulillah, first I would like to thank our CM Sidramaiah sir, DK Shivkumar sir and UT Khader sir and Zamir Ahmad sir. ಎಲ್ಲರಿಗೂ ನಾನು ಧನ್ಯವಾದ ಮಾಡ್ತೀನಿ, ಎಲ್ಲ ಹಿಜಾಬ್ ಸಪೋರ್ಟ್ ಮಾಡಿರೋದಕ್ಕೆ. ಮತ್ತು ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ಏನು ಹೇಳ್ತೀರಿ ಮೇಡಮ್, ವಾಪಸ್ ತಗೊಳ್ತೀನಿ ಅಂದರೆ ಇದರಿಂದ ಒಳ್ಳೆದಾಯಿತು? ನಮ್ಮ ರೈಟ್ಸ್ ನಮಗೆ ವಾಪಸ್ ಅಲ್ಹಮ್ದುಲಿಲ್ಲಾ ಸಿಕ್ಕೈತೆ. ನಾವು ಹೋಗಿ ಎಜುಕೇಷನ್ ಕಂಪ್ಲೀಟ್ ಮಾಡ್ತೀವಿ ಸರ್. ನೀವೇನಾದರೂ ಕಾಲೇಜ್ ಬಿಟ್ಟಿದ್ರಾ ಮೇಡಮ್ ಆ ಸಂದರ್ಭದಲ್ಲಿ, ಆ ಗಲಾಟೆ ಆದಾಗ? ಹ್ಞೂ ಸರ್, 1 ವರ್ಷ ಎಕ್ಸಾಮ್ನ ಡ್ರಾಪ್ ಮಾಡಿದೆ. ಆದರೆ ಐ ವಾಸ್ ಹ್ಯಾವಿಂಗ್ ಅ ಹೋಪ್ ದಟ್ ಐ ಕಂಟಿನ್ಯೂ ಮೈ ಸ್ಟಡೀಸ್ ಆ್ಯಂಡ್ ಬಿಕಾಸ್ ಐ ವಾಸ್ ಹ್ಯಾವಿಂಗ್ ಅ ಹೋಪ್ ದಟ್ ಹಿಜಾಬ್ ವಿಲ್ ಬಿ ಬ್ಯಾಕ್. 1 ವರ್ಷ ಏನು ಮಾಡ್ತಿದ್ರಿ ಮೇಡಮ್? ಸರ್, ನಾನು ಬೇರೆ ಕೋರ್ಸ್ ಮಾಡ್ತಿದ್ದೆ, ಬೇರೆ ಎಲ್ಲ ಓದ್ತಾ ಇದ್ದೆ ಸರ್. ಈಗ ಸರ್ಕಾರ ಮತ್ತೆ ನಿರ್ಬಂಧವನ್ನು ವಾಪಸ್ ಕಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಮತ್ತೇನಾದ್ರು ಕಾಲೇಜ್ಗೆ ಸೇರ್ತೀರಾ ಏನು? ಹ್ಞೂ ಸರ್, ಮತ್ತು ಎಲ್ಲ ಹುಡುಗಿರು ಡ್ರಾಪ್ ಮಾಡಿದಾರಲ್ಲ ಎಕ್ಸಾಮ್ಸ್, ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತೀನಿ, ಕಮ್ ಫಾರ್ವರ್ಡ್ ಆ್ಯಂಡ್ ರೈಟ್ ಟು ಎಕ್ಸಾಮ್ಸ್ ಆ್ಯಂಡ್ ಕಂಪ್ಲೀಟ್ ಯುವರ್ ಸ್ಟಡೀಸ್. ನೀವು ಮತ್ತೆ ಕಾಲೇಜ್ ಸೇರ್ತೀರಾ? ಹ್ಞೂ ಸರ್, ನಾನು ನನ್ನ ಸ್ಟಡೀಸ್ ಕಂಪ್ಲೀಟ್ ಮಾಡ್ತೀನಿ. ನಮಗೊಂದು ಹೋಪ್ ಇತ್ತು ಹಿಜಾಬ್ನ ವಾಪಸ್ ಬರುತ್ತೆ ಅಂತ. ಜೊತೆಗೆ ಈ ಒಂದಷ್ಟು ಹೋರಾಟಗಳಾಗಿತ್ತು. ಜೊತೆಗೆ ಉಡುಪಿ ಅಲ್ಲೆಲ್ಲ ಒಂದಷ್ಟು ಕಾಲೇಜನ್ನು ಬಿಟ್ಟಿದ್ರು. ನಿಮಗೆ ಆ ಹೋರಾಟ ನಡಿಬೇಕಾದ್ರೆ ಅನಿಸಿತ್ತಾ ನಮಗೆ ಮತ್ತೆ ಆ ಥರದ್ದೊಂದು ನಿರ್ಬಂಧ ವಾಪಸ್ ಆಗುತ್ತೆ ಅಂತ? ಹ್ಞೂ ಸರ್, ಹೋಪ್ ಇತ್ತು ಹಿಜಾಬ್ ವಾಪಸ್ ಬರುತ್ತೆ ಅಂತ ಬಂದೈತೆ. ಈಗ ಮತ್ತೆ ಅದು ವಾಪಸ್ ಆಗ್ತಾ ಇದೆ, ನಿಮಗೆ ಖುಷಿ ಆಗ್ತಾ ಇದೆ? ಹ್ಞೂ ಸರ್, ತುಂಬ ಖುಷಿ ಆಗ್ತೈತೆ. ಇದ್ರ ಒಂದು ಲಾಸ್ಟ್ ಗಲಾಟೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ವಾತಾವರಣನೇ ಹದಗೆಡುವಂಥದ್ದು, ಗಲಾಟೆ ಆಗುವಂಥ ವಾತಾವರಣಗಳೆಲ್ಲ ಕಾಲೇಜುಗಳಲ್ಲಿ ಕಂಡು ಬಂತು. ಅಂಥ ವಾತಾವರಣ ನೆನಪು ಮಾಡ್ಕೊಳ್ಳೋದಾದ್ರೆ ಮೇಡಮ್? ಸರ್, ಅದೇ ಸರ್, ಹೆಂಗೆ ನಾವು ಮೊದಲೇ ಪ್ರೀತಿಯಿಂದ ಅಣ್ಣ ತಮ್ಮಂದಿರೋ ಥರ ಹೋಗಿ ನಾವು ಕಾಲೇಜಲ್ಲಿ ಸೇರಿಕೊಂಡೆ ಸ್ಟಡೀಸ್ನ ಕಂಪ್ಲೀಟ್ ಮಾಡ್ತಿದ್ದೀವಿ, ಎಜುಕೇಷನ್ ಇದು ಮಾಡ್ತಿದ್ವಿ. ಹಂಗೆ ಹೋಗಿ ಓದಿ ಒಟ್ಟಿಗೆ ಇರೋದ, ಈ ಧರ್ಮ ಎಲ್ಲ ಬೇಡ, ಪ್ರೀತಿಯಿಂದ ಇರೋದ ಸರ್. ಮೇಡಮ್, ಈಗ ಸರ್ಕಾರ ಹಿಜಾಬ್ ನಿರ್ಬಂಧವನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ BJP ಸೇರಿದಂತೆ ಒಂದಷ್ಟು ಜನ ಅದು ಸರಿಯಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಸರ್, ಇದು ನಾವು ಫಸ್ಟಿಂದ ಆಗ್ತಿದ್ವಿ, ಅದಕ್ಕೆ ಇದು ನಾವು ಬೇಡ, ಅದೆಲ್ಲ ಬೇಡ. ನಾವು ಹೋಗಿ ಮೊದಲಿಂದ ಹೆಂಗೆ ನಾವು ಪ್ರೀತಿಯಿಂದ ಇದ್ವಿ ಹಂಗೆ ಇರೋದ, ಯಾಕಿದೆಲ್ಲ ಸರ್? ಕೆಲವರೆಲ್ಲ ಆ ಟೈಮಲ್ಲಿ ಕೇಸರಿ ಸಾಲ ಹಾಕ ಬರ್ತಿದ್ರು. ಜೊತೆಗೆ ಈಗಲೂ ಆ ಥರದ್ದು ಏನಾದ್ರು ವಾತಾವರಣ ಮಾಡುವಂಥ, ಅಂದರೆ ಆ ಥರದ್ದು ಕಂಡು ಬಂತು ಅಂದರೆ ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಿ, ಏನು ಹೇಳ್ತೀರಿ ಅಂತ? ಸರ್, ಫಸ್ಟ್ ಆಫ್ ಆಲ್ ನನಗೆ ಹುಷಾರಿಲ್ಲ, ಆ್ಯಂಡ್ ಅದೇ ನಾನು ಹೇಳೋದು, ಹೆಂಗೆ ಪ್ರೀತಿಯಿಂದ ಇರೋದ. ನಮ್ಮ ಎಜುಕೇಷನ್ ಎಲ್ಲ ಎಷ್ಟೋ ಹುಡುಗಿರು ಡ್ರಾಪ್ ಮಾಡಿದ್ದಾರೆ ಸ್ಟಡೀಸ್ನ, ಅವರೆಲ್ಲ ಹೋಗಿ ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ತೀನಿ, ಅವರು ಎಲ್ಲ ಹೋಗಿ ಎಕ್ಸಾಮ್ ಬರಿಬೇಕು. ಆಮೇಲೆ ನಮ್ಮ ಎಜುಕೇಷನ್ ತುಂಬ ಮುಖ್ಯ. ಲೆಟ್ ಅಸ್ ಕಾನ್ಸಂಟ್ರೇಟ್ ಟುವರ್ಡ್ಸ್ ಎಜುಕೇಷನ್ ರಾದರ್ ದೆನ್ ಎನಿಥಿಂಗ್. ಮೇಡಮ್, ಸಾಮಾನ್ಯವಾಗಿ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾರೆ, ಹಿಜಾಬ್ ಹಾಕ್ತೆ ಕಾಲೇಜ್ಗೆ ಹೋಗ್ಬಾರ್ದಾ, ಯಾಕೆ ಸಮಾನತೆ ಅಂತ ಬಂದಾಗ ಅವ್ರು ಮಾತ್ರ ಯಾಕೆ ಹಾಕ್ಬಾರ್ದು? ಇದು ನಮ್ಮ ರೈಟ್ಸು, ನಮ್ಮ ಪ್ರಿಯಾರಿಟಿ, ಅದಕ್ಕೆ ಅವಕಾಶ ಕೊಡಲಿ ಅಂತ ಕೊಡಬೇಕು ಸರ್. ಹೆಂಗೋ ನಾನು ತುಂಬ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ಇದಿಷ್ಟು ಮುಸ್ಕಾನ್ ಅವರ ಮಾತು. ಈಗ ಸರ್ಕಾರ ಏನು ಹಿಜಾಬ್ ನಿರ್ಬಂಧವನ್ನು ವಾಪಸ್ ತಗೊಳ್ತಾ ಇರುವಂಥದ್ದು ಖುಷಿಯ ವಿಚಾರ ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಧನ್ಯವಾದವನ್ನು ಕೂಡ ಹೇಳುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.